ದಿವಸ ಏನು ನಮ್ಮ ಜಿಲ್ಲೆಯಲ್ಲಿ ಇಟ್ಟಂಗಿಬೆಟ್ಟಿಯ ಒಂದು ಕಾರ್ಮಿಕರ ಮೇಲೆ ಮರಣಾಂತಿಕ ಹಲ್ಲೆ ಆಗಿದೆ. ಅದನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಮ್ಮ ನಾಯಕರಾದಂಥ ರಮೇಶ್ ಆಸಂಗಿ ಸಾಹೇಬರ ನೇತೃತ್ವದಲ್ಲಿ ಹೊಸ ಹೈವೇಯಲ್ಲಿ ಸಭೆಯನ್ನು ಸೇರಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ಅಲ್ಲಿ ನೊಂದ ಕುಟುಂಬಗಳಿಗೆ ಮತ್ತು ಹಲ್ಲೆಗೊಳಗಾದಂಥ ಕಾರ್ಮಿಕರನ್ನು ಭೇಟಿ ಮಾಡಿ ಏನೋ ಕಾರ್ಮಿಕರ ಹೀನಾಯ ಸ್ಥಿತಿಯನ್ನು ಕಂಡು ಇವತ್ತಿನ ದಿವಸ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸ್ತಾ ಇದೆ. ಬಹುಶಃ ಮಾನವ ಕುಲದಲ್ಲೇ ತಲೆ ತೆಗೆಸ್ತಕ್ಕಂಥ ಇಂಥ ಅಹಿತಕರ ಘಟನೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಹಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿ, ಅವ್ರಿಗೆ ಏನೋ ಕಾರ್ಮಿಕರಿಗೆ ಮನಸ್ಸಿಗೆ ಬಂದಂತೆ ಹಲ್ಲೆ ಮಾಡಿದಂಥ ಅಲ್ಲಿರ್ತಕ್ಕಂಥ ಮಾಲೀಕರು ಮತ್ತು ಅದರೊಳಗೊಂಡ ಗುಂಡಾಗಳು ಏನು 15 ಜನ ಇದ್ದಾರೆ, ಅವರನ್ನು ಕೂಲಂಕಷ ವಿಚಾರ ಮಾಡಿ ಪೊಲೀಸನ ಇಲಾಖೆಯವರು ವ್ಯವಸ್ಥಿತವಾಗಿ ತನಿಖೆ ಮಾಡಿ ಕೇವಲ 5 ಜನರು ಮಾತ್ರ FIR ಅಲ್ಲಿ ದಾಖಲೆ ಮಾಡಿದ್ದಾರೆ. ಅದನ್ನು ಬಿಟ್ಟು ಆ 15 ಜನರನ್ನು ಸಹಿತ ಹೆಸರನ್ನು ತೆಗೆದುಕೊಂಡು FIRನಲ್ಲಿ ದಾಖಲಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿ ಪಡಿಸ್ತೇನೆ. ನನ್ನ ಹೆಸರು ಅಶೋಕ್ ಚಲವಾದಿ, DSS ಜಿಲ್ಲಾ ಸಂಚಾಲಕ. ಬಿಜಾಪುರ ಜಿಲ್ಲೆಯಲ್ಲಿ ಕಾರ್ಮಿಕರ ಹಲ್ಲೆಯನ್ನು ಇಟ್ಟಂಗಿ ಕಾರ್ಮಿಕರ ಮೇಲೆ ಆದಂಥ ಹಲ್ಲೆಯನ್ನು ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ಇವತ್ತು ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು DC ಅವರ ಮುಖಾಂತರ SP ಅವರ ಮುಖಾಂತರ ಭೇಟಿ ಕೊಟ್ಟು ಅವರ ನೋವುಗಳು ಏನಾಗಿದ್ದೇವೆ, ಅವರಿಗೆ ಮಾರಣಾಂತಿಕ ಮತ್ತು ಹಲ್ಲೆ ಮಾಡಿದಂಥ ಗಾಯಗಳನ್ನೆಲ್ಲ ಪರಿಶೀಲನೆ ಮಾಡಿ ನೋಡಲಾಗಿ ಅದನ್ನು ಇವತ್ತು ಎಂದೆಂದೂ ಆಗಲಾರಂಥ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ವಿಚಾರದಲ್ಲಿ ಈ ಹಲ್ಲೆಯನ್ನು ಖಂಡಿಸಿ ನಾವು ಒಕ್ಕೂರಲಿಂದ ಇದನ್ನು ಖಂಡಿಸ್ತಿದ್ದೀವಿ. ಮತ್ತು ಕಾರ್ಮಿಕರಿಗೆ ಎಷ್ಟು ಕೇವಲ ಈಗ 5 ಮಂದಿ ಆರೋಪಿಗಳು ಬಂಧಿತರಾಗಿದ್ದಾರೆ. ಅದರ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಒಳ್ಳೆಯ ಕೆಲಸ ಮಾಡಿದೆ, ಅದಕ್ಕೆ ಸ್ವಾಗತ ಮಾಡ್ತಿದ್ದೇವೆ. ಇನ್ನೂ 10-15 ಆರೋಪಿಗಳು ಇವತ್ತು ವಿಡಿಯೋ ಕ್ಯಾಮ್ರಾದಲ್ಲಿ ಮತ್ತು ಇನ್ನೂ 10-30-40 ಆರೋಪಿಗಳು ತಲೆಮಾರಿನಿಂದ ಇವತ್ತು ಕಾರ್ಮಿಕರಿಗೆ ಹಲ್ಲೆಗಳಾಗುತ್ತವೆ. ಅವ್ರ ಮೇಲೆ ಉಗ್ರ ಶಿಕ್ಷೆ ಏನಾಗಿದೆ, ಅವ್ರ ಮೇಲೆ ಇವತ್ತು ಇಂಥ ಮಾರಣಾಂತಿಕವಾದಂಥ ಹಲ್ಲೆಯನ್ನು ಇವತ್ತು ಸಂಪೂರ್ಣವಾಗಿ ನಾವು ಖಂಡಿಸಿ ಇವತ್ತು ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ಸಭೆಯನ್ನು ತೆಗೆದುಕೊಂಡು ಇನ್ನು ಮುಂಬರುವ ಅವ್ರಿಗೆ ಕಾರ್ಮಿಕರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು ಸಿಗಬೇಕು. ಕೂಡಲೇ ಇವತ್ತು ಮುಖ್ಯಮಂತ್ರಿಗಳು ಉಸ್ತುವಾರಿ ಮಂತ್ರಿಗಳು ಸ್ಥಳಕ್ಕೆ ಧಾವಿಸಿ ಅವರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕು. 25 ಲಕ್ಷದ ಪರಿಹಾರವನ್ನು ಕೊಡಬೇಕು. ಅವ್ರಿಗೆ ಮೂಲಭೂತ ಕಾರ್ಮಿಕರ ಇಲಾಖೆಯಂತೆ ಅವರಿಗೆ ಮೂಲ ಸೌಲಭ್ಯಗಳನ್ನು ವಸತಿಯನ್ನು ಕೊಡಬೇಕು. ಅವರಿಗೆ ಮುಂದೆ ಇಂಥ ಘಟನೆಯನ್ನು ಆಗದಂಥ ಈ ವ್ಯವಸ್ಥೆಯನ್ನು ಮಾಡಬೇಕು. ಇನ್ನೂ ಕಾರ್ಮಿಕರು ಭಯಭೀತರಾಗಿದ್ದಾರೆ, ಅಂಥ ಗುಂಡಾಗಳನ್ನು ಈ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು. ಮತ್ತು ಅಷ್ಟೇ ಅಲ್ಲದ ಸಹಿತವಾಗಿ ಗುಂಡಾ ಆ್ಯಕ್ಟ್ ಪ್ರಕಾರ ಅವ್ರನ್ನ ರೇವಡಿ ಸೀಟ್ ಪ್ರತಿಯೊಬ್ಬರಿಗೆ ರೇವಡಿ ಸೀಟನ್ನು ಓಪನಿಂಗ್ ಮಾಡಬೇಕು ಅನ್ನೋಂಥದ್ದು ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತೀವಿ. ಇದೇ ರೀತಿಯಾಗಿ ಪೊಲೀಸ್ ಕ್ರಮ ಸರಿಯಾದ ರೀತಿಯಿಂದ ಆಗದೇ ಇದ್ದಿದ್ದಾಗ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೀದಿಗಿಳಿದ ರಾಜ್ಯದಂಥ ಚಳವಳಿಯನ್ನು ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿ ನಾವೊಂದೆರಡು ಮಾತುಗಳು ಮುಗಿಸ್ತೀನಿ. ರಮೇಶ್ ಆಸಂಗಿ, ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಘಟನಾ ಸಂಚಾಲಕರು, ಬಿಜಾಪುರ. ಇಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಪೂರ್ವಭಾವಿಯ ಸಭೆಯ ನೇತೃತ್ವ ವಹಿಸಿದಂಥ ರಾಜ್ಯ ಸಂಘಟನಾ ಸಂಚಾಲಕರಾದಂಥ ರಮೇಶ್ ಆಸಂಗಿಯವರೇ ಹಾಗೂ ಜಿಲ್ಲಾ ಸಂಚಾಲಕರಾದಂಥ ಅಶೋಕ್ ಚಲವಾದಿ ಅವರೇ, ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಶರಣು ಶಿಂದೆ ಅವರೇ, ಪರಶುರಾಮ್ ದಿನ್ವಾರ್ ಅವರೇ, ಪ್ರಕಾಶ್ ಗುಡ್ಮಿನಿ ಅವರೇ ಮತ್ತು ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರಾದಂಥ ಹಿರಿಯರಾದಂಥ BS ತಳವಾರ್ ಅವರೇ ಮತ್ತು ಲಕ್ಷ್ಮಣ್ ಅವರೇ ಹಾಗೂ ಇತರ ತಾಲೂಕಿನ ಕೆಲವು ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು, ಇವತ್ತು ತುರ್ತ ಸಭೆಯ ಉದ್ದೇಶ ಏನಪ್ಪ ಅಂದ್ರೆ ಬಿಜಾಪುರ ಜಿಲ್ಲೆಯ
ಜಿಲ್ಲೆಯಲ್ಲೇ ಇವತ್ತು ಸಿಂದಗಿ ರೋಡಿನಲ್ಲಿ ಇವತ್ತು ಹಾಡಗಲೇ ಇಟಂಗಿ ಭಟ್ಟಿಯವರು ತಮ್ಮ ಗುಂಡಾವರ್ತನೆ ಮತ್ತು ರೌಡಿ ವರ್ತನೆ ಮಾಡಿ ಇವತ್ತು ದಲಿತ ಜನಾಂಗಕ್ಕೆ ಅಮಾಯಕ ಜನರಿಗೆ ಇವತ್ತು ಗುಂಡಾಗಳು ಕೂಡಿ ಅವ್ರಿಗೆ ಸಾಕಷ್ಟು ಕೆಲಸ ಮಾಡಿ ಆ ಕೆಲಸ ಬೆಳಗ್ಗೆ ಮತ್ತು ರಾತ್ರಿ ಕೂಡ ಕೆಲಸ ಸಂಪೂರ್ಣ ಮಾಡಿಸಿ ಕೆಲವೊಂದು ದಿನ ಅಂದ್ರೆ ಈ ರೀತಿಯಾಗಿ ಹೊಡೆದು ಹಿಡಿಯೋ ಕೂಡ ಇವತ್ತು ರಾಜ್ಯದಲ್ಲಿ ಎಲ್ಲ ಕೂಡ ವೈರಲ್ ಆದದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಹಾಗಾಗಿ ಈ ಬಸವಣ್ಣ ನಾಡಿನಲ್ಲಿ ಇಂಥ ವಿಚಾರಗಳು ಇನ್ನೂ ಜೀವಂತವಾಗಿ ಉಳಿದಿದೆ. ಹಾಗಾಗಿ ಇಲ್ಲಿನ ಶಾಸಕರು ಮತ್ತು ಸಂಸದರು ಮತ್ತು ಮಿನಿಸ್ಟರ್ಗಳು ಮತ್ತು ಎಲ್ಲರೂ ಕೂಡಿಕೊಂಡು ಸಂಪೂರ್ಣವಾದಂಥ ಇಂಥ ಏನು ಕಾರ್ಮಿಕರದಾರ ಈ ಜಿಲ್ಲೆಯಲ್ಲಿ ಮತ್ತು ಕಾರ್ಮಿಕ ಇಲಾಖೆ ಸಂಪೂರ್ಣವಾಗಿ ಇವತ್ತು ವಿಫಲ ಆಗ್ಯದ ಕೂಡ ನಾವು ಆಗ್ರಹ ಕೂಡ ಪಡಿಸ್ತಾ ಇದ್ದೇವೆ. ಜೊತೆಗೆ ಇಂಥವರನ್ನು ಈ ರಾಜ್ಯದಿಂದ ಗಡೀಪಾರು ಮತ್ತು ಗುಂಡಾಯಿಟ್ಟಿನಲ್ಲಿ ಸೇರಿಸಿ ಏನು 15ರಿಂದ 18 ಜನ ಅಂತ ಹೇಳಿದ ಇದಕ್ಕೆ ಎಲ್ಲ ಕಮ್ಯುನಿಟಿಗಳು ಕೂಡ ಇದರಾಗ ಕೂಡ್ಯಾರ. ಹಾಗಾಗಿ ಅಂಥವ್ರ ಏನು ಕಾರ್ಮಿಕರಾದ ಇವರಿಗೆ ಆ ವ್ಯವಸ್ಥೆಗಳು ಏನು 25 ಲಕ್ಷ ಪರಿಹಾರಧನ ಮತ್ತು ಅವ್ರ ಕುಟುಂಬಕ್ಕೆ ಒಂದು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವಂಥದ್ದು ಸರ್ಕಾರ ಮುಚ್ಚರತೆ ವಹಿಸಿ ಆ ಕಾರ್ಯವನ್ನು ನಿರ್ವಹಿಸಬೇಕು. ಹಾಗೂ ಪೊಲೀಸ್ ಅಧಿಕಾರಿಗಳು ತಕ್ಷಣ ಅವರನ್ನು ಬಂಧಿಸಿ ಒಳ್ಳೆಯ ಒಂದು ಪ್ರೊಡಕ್ಷನ್ ಕೂಡ ಕಾರ್ಮಿಕರಿಗೆ ಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾವು ಜಿಲ್ಲೆ ದಲಿತ ಸಂಘರ್ಷ ಸಮಿತಿ ಪರವಾಗಿ ಮತ್ತು ಜಿಲ್ಲಾಧಿಕಾರಿ ಕೂಡ ಮತ್ತು ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿ ಕೂಡ ಅಭಿನಂದನೆ ಕೂಡ ನಾವು ಸಲ್ಲಿಸ್ತಾ ಇದ್ದೇವೆ. ವಿನಾಯಕ್ ಗುಣಸಾಗರ್, ಬೆಳಗಾವಿ ವಿಭಾಗೀಯ ಸಂಚಾಲಕರು, DSS. ಇವತ್ತು ದಲಿತ ಸಂಘರ್ಷ ಸಮಿತಿ ಸಭೆ ಸೇರಿದ್ದು ಏನು ಬಿಜಾಪುರ ಜಿಲ್ಲೆಯಲ್ಲಿ ಕಾರ್ಮಿಕರ ಮೇಲೆ ಆಗಿರ್ತಕ್ಕಂಥ ಇಟಂಗಿ ಭಟ್ಟಿಯ ಮಾಲೀಕನ ಒಂದು ಹಲ್ಲೆಯನ್ನು ದಲಿತ ಸಂಘರ್ಷ ಸಮಿತಿ ಇದು ಮಾನವ ಕುಲ ತಲೆ ತಗ್ಗಿಸ್ತಕ್ಕಂಥ ಘಟನೆ ಅಂತಕ್ಕಂಥದ್ದನ್ನು ಖಡಾಖಂಡಿತವಾಗಿ ಖಂಡಿಸ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ದಿವಸ ಆ ಹಲ್ಲೆಗೊಳಗಾಗಿರ್ತಕ್ಕಂಥ ಕಾರ್ಮಿಕರಿಗೆ 25 ಲಕ್ಷ ಪರಿಹಾರ ಧನ ಕೊಡೋದ್ರ ಜೊತೆಗೆ ಆ ಕುಟುಂಬಕ್ಕೆ ಭದ್ರತೆ ಕೊಡಬೇಕು. ಮತ್ತು ಜಿಲ್ಲೆಯಲ್ಲಿ ಇದೇ ರೀತಿ ಇನ್ನೂ ಕೆಲವು ಕಡೆ ಏನು ಕಾರ್ಮಿಕರು ಭಯದಲ್ಲಿ ಬದುಕ್ತಾ ಇದ್ದಾರೆ ಅಂಥವರಿಗೆ ಕಾರ್ಮಿಕ ಇಲಾಖೆ ಮುತುವರ್ಜಿ ವಹಿಸಿ ಅಲ್ಲಿ ಭಯದಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕರಿಗೆ ಏನು ಸೂಕ್ತ ನೆರವು ನೀಡಬೇಕಂತಕ್ಕಂಥ ಒಂದು ಮಾತನ್ನು ಈ ಸಭೆಯಲ್ಲಿ ಹೇಳ್ತಾ ನಾನು ಶರಣು ಸಿಂಧೆ, ಜಿಲ್ಲಾ ಸಂಘಟನಾ ಸಂಚಾಲಕ, ವಿಜಯಪುರ. ವಿಜಯಪುರ ಜಿಲ್ಲೆಯಲ್ಲಿ ಬಡ ಕುಟುಂಬ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದಂಥ ಗುಂಪು ಒಂದು ವಿಕೃತವಾಗಿ ಅದು ವಿಡಿಯೋ ಮಾಡುವುದರ ಮೂಲಕ ಅವರು ತಮ್ಮ ಕ್ರೌರ್ಯವನ್ನು ಹೊರಗೆ ಹಾಕಿದ್ದಾರೆ. ಇದು ಬೇರೆ ರಾಜ್ಯದಲ್ಲಿ ಇಂಥ ಘಟನೆಗಳು ನಡೀತಿದ್ದು, ಆದರೆ ಕರ್ನಾಟಕ ರಾಜ್ಯದಲ್ಲಿ ಇಂಥ ಘಟನೆ ನಡೆದಿರುವುದಿಲ್ಲ. ಆದರೆ ಇವತ್ತು ಬಸವನಾಡಿನಲ್ಲಿ ಇಂಥ ಕೃತ್ಯ ನಡೆದಿದೆ ಅಂತಂದ್ರೆ ಬಡ ಕಾರ್ಮಿಕರ ಮೇಲೆ ನಡೆದಂಥ ಘಟನೆಯನ್ನು ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಖಂಡಿಸ್ತದೆ. ಅವರು ಏನು ಗುಂಪು ಕಟ್ಟೊಂದು ರೌಡಿಸಮ್ ಏನು ಮಾಡ್ತಿದ್ದಾರೆ ಅಂಥವ್ರನ್ನ ಸೂಕ್ತವಾದ ಪರಿಶೀಲನೆ ಮಾಡಿ ಅವ್ರನ್ನ ಗಡಿಪಾರು ಮಾಡ್ಬೇಕಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಖಂಡಿಸ್ತದೆ. ಪರಶುರಾಮ್ ದಿನವಾರ, ಜಿಲ್ಲಾ ಸಂಘಟನಾ ಸಂಚಾಲಕರು, ವಿಜಯಪುರ. ಇವತ್ತು ಬಿಜಾಪುರ ಜಿಲ್ಲೆ ಏನು ನಾಗರಿಕ ಸಮಾಜ ತಗ್ಗಿಸುವಂಥ ಕೆಲಸ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ನಡೆದಿದೆ. ಇವತ್ತು ಇಟಂಗಿ ಭಟ್ಟಿ ಮಾಲೀಕರು ಮತ್ತು ಗುಂಡಾಗಳು ಕೂಡಿಕೊಂಡು ಸುಮಾರು 3 ದಿನಗಳ ಕಾಲ ಕೂಲಿ ಕಾರ್ಮಿಕರನ್ನು ಒತ್ತೆಯಾಳಾಗಿ ಇಟ್ಟುಕೊಂಡು ಸುಮಾರು 3 ದಿನಗಳ ಕಾಲ ಹಗಲು ರಾತ್ರಿ ಅವರಿಗೆ ಹೊಡಿ ಬಡಿ ಮಾಡಿ ಕಣ್ಣಲ್ಲಿ ಕಾರ್ಪುಡಿಯನ್ನು ಹಾಕಿ ಹೊಡೆದು ಅವ್ರನ್ನ ಒತ್ತೆಯಾಳಾಗಿ ಇಟ್ಕೊಂಡು ಏನಪ್ಪ ಅಂದರೆ ಅವರಿಗೆ ಜೀವ ಬೆದರಿಕೆಯನ್ನು ಕೊಡಿಸಿ ಅವ್ರಿಗೆ ಗನ್ಗಳನ್ನು ಇಟ್ಟು ನೀವು ದುಡ್ಡು ಕೊಡಬೇಕು, ಇಲ್ಲಪ್ಪ ಅಂದರೆ ಇಲ್ಲ ನಿಮ್ಮ ಬಿಡಲ್ಲ, ಇಲ್ಲ ಜೀವ ತೆಗಿತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದನ್ನು ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಖಂಡಿಸ್ತದೆ. ಅದರ ಜೊತೆಗೆ ಅವರು ಪಾಪ ಸುಮಾರು ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 10 ಗಂಟೆ ತನಕ ಕೆಲಸ ಮಾಡಿರ್ತಕ್ಕಂಥ ಕೂಲಿ ಕಾರ್ಮಿಕರು ಇವತ್ತೇನೋ ಹಬ್ಬ ಇದೆ ಅಂತೇಳಿ ತಮ್ಮ ಊರಿಗೆ ಹೋಗಿದ್ದಾಗ ಹೋಗಿ 1-2 ದಿನ ಲೇಟ್ ಮಾಡಿ ಬಂದುದಕ್ಕಾಗಿ ಈ ವ್ಯವಸ್ಥೆ ರೀತಿಯಲ್ಲಿ ಏನಪ್ಪ ಅಂದರೆ ವ್ಯವಸ್ಥಿತವಾಗಿ ಹೊಡಿತಾರಪ್ಪ ಅಂತಂದರೆ ಇವತ್ತು ಈ ಸಮಾಜ ಯಾವ ದಿಕ್ಕಿಗೆ ಸಾಗ್ತಾ ಇದೆ ಅಂತಕ್ಕಂಥ ಮಾತನ್ನು ಇವತ್ತು ದಲಿತ ಸಂಘರ್ಷ ಸಮಿತಿ ಇವತ್ತು ಚಿಂತನೆ ಮಾಡ್ತಾ ಇದೆ. ಜಿಲ್ಲಾ ಸಂಘಟನಾ ಸಂಚಾಲಕರು ಪ್ರಕಾಶ್ ಗುಡಿಮೇಲ್. ಜಿಲ್ಲೆಯಲ್ಲಿ ಇಟ್ಟಂಗಿ ಮಾಡುವಂಥ ಕಾರ್ಮಿಕರ ಮೇಲೆ ಮಾನವೀಯ ಮೌಲ್ಯಗಳನ್ನು ಕಳೆದುಕೊಂಡು ಅವರ ಮೇಲೆ 3 ದಿನಗಳ ಕಾಲ ಚಿತ್ರಹಿಂಸೆಯನ್ನು ಕೊಟ್ಟು ಮನಬಂದಂತೆ ಅವರನ್ನು ಬಡಿದು ಮತ್ತು ಅವು ಪಿಸ್ತೂಲ್ಗಳನ್ನು ಅವರಿಗೆ ಎದೆಗೆ ಮತ್ತು ತಲೆಗೆ ಹಚ್ಚಿ
ಬೆದರಿಸಿ ಅವರನ್ನು ರೂಪಾಯಿ ಕೊಡ್ಲಕ್ಕೆ ಅವರು ಬಹಳ ಒತ್ತಾಯ ಮಾಡಿದ್ದಾರೆ. ಅದರ ಸಲುವಾಗಿ ಅವರ ಕೂಲಿ ಕಾರ್ಮಿಕರಿಗೆ 25 ಲಕ್ಷಗಳ ಪ್ರತಿ ಒಬ್ಬ ಕೂಲಿ ಕಾರ್ಮಿಕನಿಗೆ 25 ಲಕ್ಷಗಳು ಪರಿಹಾರ ಕೊಡಬೇಕು, ಅವರಿಗೆ ಭದ್ರತೆ ಕೊಡಬೇಕು ಮತ್ತು ಅವರ ಮೇಲೆ ಏನಾದರೂ ಇನ್ನು ಮುಂದಾದರೂ ಕೂಡ ಏನೇ ದೌರ್ಜನ್ಯಗಳಾದರೂ ಕೂಡ ಅವರೇ ಹೊಣೆಗಾರರು ಅಂತ ಹೇಳಿ ನಾನು ದಲಿತ ಸಂಘರ್ಷ ಸಮಿತಿಯ ಪರವಾಗಿ ಮಾತನಾಡುತ್ತಾ ನನ್ನ ಹೆಸರು BS ತಳವಾರ್ ಸಲಹಾ ಸಮಿತಿ ಸದಸ್ಯರು.